ನಮಸ್ಕಾರ ಸ್ನೇಹಿತರೆ, ನಾವು ಬಂದಿರೋದಿಂದು ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿರುವಂತಹ ಚಾಂಗ್ಲೇರ ಗ್ರಾಮಕ್ಕೆ. ಈ ಗ್ರಾಮದಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ. ಶಿವನ ಕೋಪದಿಂದ ಹುಟ್ಟಿದ ವೀರಭದ್ರ ಸ್ವಾಮಿ ಇಲ್ಲಿನ ಆರಾಧ್ಯ ದೇವರು. ಇವತ್ತು ನಾವು ಈ ದೇವಾಲಯದ ಇತಿಹಾಸ, ಸ್ಥಳದ ಸೌಂದರ್ಯ ಮತ್ತು ಜನರ ನಂಬಿಕೆಗಳನ್ನು ತಿಳಿಯೋಣ. ಈ ಸ್ಥಳವು ಮೊದಲು ಚಿಟಗುಪ್ಪ ದೇಸಾಯಿ ಅವರ ಹೊಲವಾಗಿತ್ತು. ಒಂದು ದಿನ ದೇಸಾಯಿ ಅವರ ಆಳು ನೇಗಿಲು ಹೊಡೆಯುವಾಗ ಒಂದು ಕಲ್ಲು ಸಿಗುತ್ತದೆ. ಆ ಕಲ್ಲನ್ನು ಅವನು ನೇಗಿಲ ಮೇಲೆ ಭಾರ ಹಾಕಲು ಉಪಯೋಗಿಸುತ್ತಾನೆ. ತನ್ನ ಕೆಲಸ ಮುಗಿದ ನಂತರ ಆ ಕಲ್ಲನ್ನು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಮರುದಿನ ನೋಡಿದಾಗ ಆ ಕಲ್ಲು ಸಿಕ್ಕ ಸ್ಥಳದಲ್ಲೇ ಇರುತ್ತದೆ. ಇದನ್ನು ನೋಡಿ ಅವನು ಯಾರೋ ಇಟ್ಟಿರಬಹುದೆಂದು ತಿಳಿದು ತನ್ನ ಕೆಲಸಕ್ಕೆ ಆ ಕಲ್ಲನ್ನು ಉಪಯೋಗಿಸಿಕೊಳ್ಳುತ್ತಾನೆ. ನಂತರ ಯಥಾಸ್ಥಿತಿ ಬಿಟ್ಟು ಹೋಗುತ್ತಾನೆ. ಪ್ರತಿದಿನ ಆಶ್ಚರ್ಯಕರ ಘಟನೆ ನಡೆದಾಗ ಅವನು ದೇಸಾಯಿಯವರಿಗೆ ವಿಷಯ ತಿಳಿಸುತ್ತಾನೆ. ಆ ದಿನ ರಾತ್ರಿ ದೇಸಾಯಿಯ ಕನಸಲ್ಲಿ ವೀರಭದ್ರ ಸ್ವಾಮಿ ಬಂದು ಆ ಲಿಂಗ ರೂಪದಲ್ಲಿ ನಾನೇ ನೆಲೆಸಿದ್ದೇನೆ, ನನ್ನನ್ನು ಆ ಸ್ಥಳದಲ್ಲಿ ಸ್ಥಾಪನೆ ಮಾಡೆಂದು ಹೇಳುತ್ತಾನೆ. ದಿನ ದೇಸಾಯಿ ಆ ಸ್ಥಳದಲ್ಲಿ ಲಿಂಗರೂಪ ವೀರಭದ್ರ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ಬೃಹತ್ತಾದ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾನೆ. ಓಂ ಭೈರವರುದ್ರಾಯ ಮಹಾರುದ್ರಾಯ ಕಾಲರುದ್ರಾಯ ಕಲ್ಪಾಂತರುದ್ರಾಯ ವೀರರುದ್ರಾಯ ರುದ್ರರುದ್ರಾಯ ಘೋರರುದ್ರಾಯ ಅಘೋರರುದ್ರಾಯ ಮಾರ್ತಾಂಡರುದ್ರಾಯ ಅಂಡರುದ್ರಾಯ ಬ್ರಹ್ಮಾಂಡರುದ್ರಾಯ ಚಂಡರುದ್ರಾಯ ಪ್ರಚಂಡರುದ್ರಾಯ ದಂಡರುದ್ರಾಯ ಶೂರರುದ್ರಾಯ ವೀರರುದ್ರಾಯ ಭವರುದ್ರಾಯ ಭೀಮರುದ್ರಾಯ ಅತಳರುದ್ರಾಯ ವಿತಳರುದ್ರಾಯ ಸುತಳರುದ್ರಾಯ ಮಹಾತಳರುದ್ರಾಯ ರಸಾತಳರುದ್ರಾಯ ತಳಾತಳರುದ್ರಾಯ ಪಾತಾಳರುದ್ರಾಯ ನಮೋ ನಮಃ. ವೀರಭದ್ರ ಸ್ವಾಮಿ ಅನುಗ್ರಹದಿಂದ ಪಕ್ಕದಲ್ಲಿ ಕಲ್ಯಾಣಿಯ ಉಗಮ ಕೂಡ ಆಗುತ್ತದೆ. ಸರ್ ಇದು ಒಂದು ದೇಶಮುಖರು ಫಲ ಅಂತ ಸರ್. ಇದು ಗಳೆ ಹೊಡುವಾಗ ಇದು ಲಿಂಗ ಸಿಕ್ಕಿದ್ದು ಅವರಿಗೆ. ಗಳೆ ಹೊಡೆಯುವಾಗ ಲಿಂಗ ಸಿಕ್ಕಿದ್ದು ಅದು ಮತ್ತು ಎಲ್ಲಿ ಬೇರೆ ಜಾಗದಲ್ಲಿ ಎಲ್ಲಿ ಹೋಗಿ ಇಟ್ಟಿದ್ರು ಮತ್ತು ಅಲ್ಲೇ ಬರ್ಬೇಕು ಸರ್ ಲಿಂಗ. ಹಾಗಾಗಿ ಅವರು ಕನಸಿನೊಳಗೆ ಹೋಗಿ ಹಿಂಗೆ ನಾ ವೀರಭದ್ರ ಸ್ವಾಮಿ ಇದ್ದೇನೆ, ಇದು ನನಗೆ ಸ್ಥಾಪನೆ ಮಾಡಬೇಕು ಅಂಥೇಳಿ ಅವ್ರು ಕನಸಿನಾಗ ಹೇಳಿದ್ರು ಸರ್. ಇದು ಹೇಳಿದಾಗ ಇಲ್ಲಿ ಸ್ಥಾಪನೆ ಆಯಿತು. ಇದು ಉದ್ಭವಲಿಂಗ ಸರ್. ಇದು ಉದ್ಭವಲಿಂಗ ಭಾಳ ಪ್ರಾಚೀನ ಕಾಲದ್ದು. ಹಾಗಾಗಿ ಇಲ್ಲಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಎಲ್ಲ ಭಾಳ ಊರಿನ ಜನ ಬರ್ತಾರೆ ಸರ್. ಇಲ್ಲಿ ಭಕ್ತರು ಇಲ್ಲಿ ಏನು ಬೇಡಿದ್ದು ಅದು ಸಿಗ್ತದೆ ಸರ್. ಇದು ಜಾತ್ರೆ ಸರ್ ನಾವು ಈಗ ದೀಪಾವಳಿ ಮಾಡಿ 15 ದಿನಕ್ಕೆ 2ನೇ ಮಂಗಳವಾರ ಜಾತ್ರೆ ಆಗುತ್ತೆ ಸರ್. 5 ದಿವಸ ಭಾಳ ವಿಜೃಂಭಣೆಯಿಂದ ಆಯ್ತದೆ ಸರ್. ಈಗ ಇವಾಗ ನವೆಂಬರ್ 4ನೇ ತಾರೀಕಿಗೆ ಜಾತ್ರೆ ಐತೆ ಸರ್. ಅಜ್ಜಿ ಪೂಜೆ 4ನೇ ತಾರೀಕು ಜಾತ್ರೆ ಐತಿ ಸರ್. ಇದು ಭಾಳ ವಿಜೃಂಭಣೆಯಿಂದ ಆಗುತ್ತೆ ಸರ್ ಜಾತ್ರೆ. ಪ್ರತಿ ವರ್ಷ ದೀಪಾವಳಿಯ ನಂತರ ವಿಜೃಂಭಣೆಯಿಂದ ಜಾತ್ರೆ ಮತ್ತು ಅಗ್ಗಿ ಪ್ರವೇಶವಿರುತ್ತದೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಗೋಶಾಲೆಯನ್ನು ಕೂಡ ನಾವು ನೋಡಬಹುದು.
ಈ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾಸೋಹ ನಡೆಯುತ್ತದೆ. ಹಬ್ಬ ಆಯ್ತಂದ್ರೆ ಹತ್ತಿಲ್ರಿ. ಹಬ್ಬ ಆದ್ಮೇಲೆ ಮಿನಿಮಮ್ ಪಬ್ಲಿಕ್ ಇರ್ತೀವಿ. ಹಬ್ಬ ಮಾಡ್ತೀವಿ ಅಂತ ದೀಪಾವಳಿ ತನ ಭಾಳ ತೆಗಿದ್ರಿ ಎಲ್ಲ ರೆಸಿಪಿ ಇರ್ತೀವಿ. ಅಡುಗೆ ಎಷ್ಟು ದಿನದ ಮಾಡ್ತಾರೆ ಫಸ್ಟಿಗೆ ಈ ಜನ ಬಾರ್ಬಿಟ್ಟದ ಖಾಲಿ ಆಗ್ಬಿಟ್ಟದ ಮಾಡ್ಕೊತಾ ಒಮ್ಮೆ ಮಾಡಿರಲ್ಲ. ಕಂಟಿನ್ಯೂ ಮಾಡ್ತಾನೆ ಮತ್ತೆ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಈ ಕಡೆ ಹಾಕ್ಬಿಡ್ತೀವಿ. ಲಕ್ಷಾಂತರ ಜನರ ಕುಲದೈವವಾಗಿರೋ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಒಮ್ಮೆ ನೀವು ಕೂಡ ಭೇಟಿ ನೀಡಿ ವೀರಭದ್ರನ ಅನುಗ್ರಹಕ್ಕೆ ಪಾತ್ರರಾಗಿ.